ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಈಗಾಗಲೇ ಸಾಕಷ್ಟು ಮಾತಾಡ್ತಾನೆ ಇದ್ದೀವಿ. ಅದೇ ಧರ್ಮಸ್ಥಳದ ಒಂದು ಕೊಲೆಗಾರರು ಯಾರು, ಕೊಂದವರು ಯಾರು ಅನ್ನೋ ನೆಲೆಯಲ್ಲಿ ಮಾತಾಡ್ತಾನೆ ಇದ್ದೀವಿ. ಆದರೆ ಇಲ್ಲಿವರೆಗೆ ಅದಕ್ಕೆ ಈ ನಮ್ಮ SITಯಿಂದ ಉತ್ತರ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಸಿಗೋ ಸಾಧ್ಯತೆಗಳೂ ಇಲ್ಲ. ಯಾಕಂದರೆ ಆಲ್ರೆಡಿ SIT ದೃಷ್ಟಿಯಲ್ಲಿ ಈ ಸುಳ್ಳುಗಾರರ ದೊಡ್ಡ ಅಪರಾಧಿಗಳು ಸುಳ್ಳು ಹೇಳಿದಾರ, ತಪ್ಪು ಹೇಳಿದಾರ, ಬುರುಡ ಗ್ಯಾಂಗ್ ಜನ ಅಂಥೇಳಿ ನಿರ್ಧಾರ ಮಾಡಿ SIT ಮೂಲಕ ಈಗಾಗಲೇ ನಮ್ಮ ವಿಶೇಷ ಗೋಧಿ ಮೀಡಿಯಾ ಮೂಲಕ ಅದನ್ನು ಮುಚ್ಚೋಕ್ಕೂ ಪ್ರಯತ್ನ ನಡೆದದನ್ನು ಈಗಾಗಲೇ ಆ ವರದಿಯಿಂದ ಸ್ಪಷ್ಟ ಆಗ್ತಾಯಿದೆ. ಇದನ್ನು ಪೂರ್ತಿ ಬಂದಿಲ್ಲ. 1600-700 ಪುಟದ ರೆಕಾರ್ಡ್ಗಳು ಸಿಕ್ಕಿದಾವೆ ಇಲ್ಲಿವರೆಗೆ. ಅದ್ರ ಮೇಲೆ ಮಾತಾಡೋದು ಹಿನ್ನೆಲೆಯಲ್ಲೇ ದೊರೆರಾಜು ನಮ್ಮ ವಕೀಲರಾಗಿರ್ಬೋದು, ಬಾಲಣ್ಣವರಾಗಿರ್ಬೋದು, ಇವರು ಪ್ರಯತ್ನ ನಡೆಸಿದ್ದಾರೆ ಈ ಹೋರಾಟವನ್ನು ಏನಾದರೂ ಮಾಡಿ ಇವರು ಸತ್ಯವನ್ನು ಹುಡುಕಬೇಕು ಅಂತೇಳಿ. ಈ ದಿಶೆಯಲ್ಲೇ ಎಲ್ಲರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯದಲ್ಲಿರುವಂಥ ಈ ಕೇಸು ಯಾರನ್ನು ಅಪರಾಧಿ ಮಾಡಬಹುದು. ಈ SIT ತನಿಖೆಯಲ್ಲಿ ಅನೇಕ ದೋಷಗಳನ್ನ ಈಗಾಗಲೇ ಎತ್ತಿ ಹೇಳಿದ್ದಾರೆ ನಮ್ಮ ದೊರೆರಾಜು ವಕೀಲರು, ಜೊತೆಗೆ ಬಾಲಣ್ಣವರು. ಹೀಗಾಗಿ ಈ ಒಂದು ಕೇಸ್ ಏನದಪ್ಪ ಅಂತಂದ್ರೆ, ಈಗ ಇವರ ಅಭಿಪ್ರಾಯದಲ್ಲಿ ಇದು ಸುಳ್ಳಿನ ಮೇಲೆ ತಂಥದ್ದು. ಇಲ್ಲೇ ಟಾರ್ಗೆಟ್ ಯಾರನ್ನು ಮಾಡ್ತಾ ಇದ್ದಾರೆ ಅಂದರೆ ವಿಸಿಲ್ ಬ್ಲೋವರ್ ಯಾರಿದಾರ ಅವ್ರನ್ನ ಟಾರ್ಗೆಟ್ ಮಾಡಿ ಇದು ಸುಳ್ಳು ಹೇಳ್ತಾ ಇದ್ದಾರ ಇವರೆಲ್ಲ ಅನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಒಂದು 6 ಜನ ಏನು ಟಾರ್ಗೆಟ್ ಮಾಡಿದ್ದಾರೆ, ಇವ್ರ ಹಿಂದೆ ಅನೇಕ ದುಡ್ಡು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಬೇರೆ ಬೇರೆ ಧರ್ಮೀಯರು ಇವ್ರ ಕಡೆಯಿಂದ ಏನಪ್ಪ ಅಂದ್ರೆ ಧರ್ಮಸ್ಥಳದ ಹೆಸರು ಕೆಡಿಸುವ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೇನೂ ಇಲ್ಲ ಅಂಥ ಘಟನೆ ಆಗಿದ್ದರೂ ಸಹಿತ ಯಾರು ಜವಾಬ್ದಾರರಲ್ಲ. ಯಾರೂ ಮಾಡಿರ್ಬೋದು, ಅದು ಸಿಕ್ಕಿಲ್ಲ ಅಂದರೆ ಅದಕ್ಕೆ ಜವಾಬ್ದಾರಿ ಸರ್ಕಾರ, ಪೊಲೀಸ್ ಇಲಾಖೆ, ನಾವಲ್ಲ ಅನ್ನುವಂಗೆ ವಾದ ಮಾಡ್ತಾ ಇದ್ದಾರೆ. ಅವ್ರು ವಾದ ಕೇಳಿದಾಗ ಅವರ ಇಂಟೆಲಿಜೆನ್ಸಿ ನಾವು ಮೆಚ್ಚಬೇಕಾಗಿಲ್ಲ ಅಂತಲ್ಲ. ಆದರೆ ಸತ್ಯ ಅವ್ರು ಎಷ್ಟೇ ಜಾಣ್ಮೆಯಿಂದ ವಾದ ಮಾಡಿದರು ಸತ್ಯ ಗೆಲ್ಲುವುದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದು. ಯಾಕಂದರೆ ಈ ಏನು ವಾದ ಮಾಡೋದು ಜನ ಇದ್ದಾರೆ, ಈ 6 ಜನನ ಕೊಂದವರು ಇಲ್ಲ ಅಂತ ಘಟನೆ ಕಾರಣಕರ್ತರು ಅಂತ ಹೇಳಿಕ್ಕೆ ಅಸಾಧ್ಯ ಆದಂಥದ್ದು. ಹಾಗಂತೇಳಿ ಅದು ನಡೆದಿಲ್ಲ ಘಟನೆಗಳಂತ ಹೇಳಲಿಕ್ಕೂ ಆಗಲಾರಂಥದ್ದು. ಇದು ಭಾಳ ಟ್ವಿಸ್ಟ್ ಅದೇ ಈ ಒಂದು ಕಥೆಯಲ್ಲಿ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಹೌದು. ಮತ್ತು ನಡೆದಿಲ್ಲ ಅಂದ್ರೆ ನಡೆದದ. ಮಾಡಿದವ್ರು ಯಾರು ನಮಗೆ ಗೊತ್ತಿಲ್ಲ. ಸರ್ಕಾರ ಕೆಲಸ ಮಾಡಬೇಕು, CBI ಅದು ಮಾಡಬೇಕು. CBI ಸರ್ಕಾರ, ಅದೇ ಕಾಲಕ್ಕೆ ED ಅಥವಾ ಇನ್ನುಳಿದ ಯಾವುದೇ CID ಇವ್ರ ಕೆಲಸ ಅದು. ಮತ್ತು ಇವ್ರು ಹಿಡಿದಿಲ್ಲ ಅಂದ್ರೆ ತಪ್ಪು ಅವ್ರದ್ದು, ಅವ್ರಿಗೆ ನೀವು ಶಿಕ್ಷೆ ಕೊಡಬೇಕು. ವಿನಃ ಯಾರ್ಯಾರ್ದು ಹೆಸರು ಹೇಳ್ತಾರದ್ರಲ್ಲಿ ಏನು ಅರ್ಥದ ಅನ್ನೋಂಥ ಮಾತನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಒಬ್ಬರು ಆ ಮಾತನ್ನು ಅಲ್ಲಿ ದೌರ್ಜನ್ಯ ನಡೆದಿಲ್ಲ, ಅವರು ಮಾಡಿಲ್ಲ, ಕೊಲೆ ಮಾಡಿಲ್ಲ, ಅದೇ ಕಾಲಕ್ಕೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿಲ್ಲ, ಎಲ್ಲ ಸರಿ ಅನ್ನೋನು ನಾವು ಒಂದು ಹಂತದವರೆಗೆ. ಆದರೆ ಇದನ್ನು ಮಾಡಿದವ್ರು ಯಾರು? ಅದು ನಮಗೆ ಕೇಳೋದಲ್ರಿ, CBI ಕೇಳ್ರಿ, ಮತ್ತಾವ್ದು ಮಾಡಿರಿ, ತನಿಖೆ ಮಾಡಿಸ್ರಿ, ನಮಗೆ ಮತ್ತೇನು ಮಾಡಿಸ್ರಿ ಮಾಡಿ ನಿಮಗೆ ಬಿಟ್ಟಿದ್ದದು. ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಅಥವಾ ಅದಕ್ಕೆ ದೊಡ್ಡ ಕೋರ್ಟ್ ಮತ್ತಾದ್ರೆ ಅಲ್ಲಿ ಹೋಗ್ರಿ, ಹುಡುಕ್ಸೋದು ನಿಮ್ಮ ಕೆಲಸ. ನಮ್ಮದೇನು, ನಮಗೇನು ಸಂಬಂಧ ಇಲ್ಲ. ನಾವು ಕೇವಲ ಅದಕ್ಕಲ್ಲಿ ಆಡಳಿತಾರೂಢ ಅಥವಾ ಒಂದು ಅಧಿಕಾರಿಗಳಷ್ಟೇ. ನಾವು ಧರ್ಮಾಧಿಕಾರಿಗಳು ಅಥವಾ ನಮ್ಮ ಜೊತೆಗಿದ್ದಂಥವ್ರೆ ಕೇವಲ ಗುಡಿ ಪೂಜೆ, ಗುಡಿ ಧರ್ಮ ಇದು ಕಾಯ್ಕೊಂಡು ಹೋಗುವಂಥವ್ರು ನಾವು ಅನ್ನುವಂಗೆ ವಾದ ಮಾಡ್ತಾ ಇದ್ದಾರೆ. ಈಗ ಇವತ್ತು ಈ ಏನು ವಿಸಿಲ್ ಬ್ಲೋವರ್ ಇದ್ದರು, ಚೆನ್ನೈ ಇರಲಿ, ಭೀಮ್ ಇರಲಿ, ತೆಮರೂಡಿ ಅವರು ಇರಲಿ, ಮಟ್ಟಣ್ಣವ್ರು ಇರಲಿ, ರವಿ ಪ್ರಸನ್ನ ಅಂತವ್ರು ಇರಲಿ, ಅಥವಾ ಸುಜಾತ ಭಟ್ ಅಂತವ್ರು ಇರಲಿ, ಅದು ಇನ್ನಾರು ಇರಲಿ, ವಿಠ್ಠಲ ಗೌಡ ಇರಲಿ, ಅಥವಾ ಈ ಜಯಂತ್ T ಇರಲಿ, ಇವ್ರು ಯಾರೂ ಇರಲಿ, ಇವರನ್ನಪ್ಪ ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಸುಮ್ಮನೆ ಯಾರೋ ಮಾಡಿದರೆ ಯಾರ ತಲೆಗೂ ಕಟ್ತಾ ಇದ್ದಾರೆ, ಅದಕ್ಕೆ ಇವ್ರಿಗೆ ಮೊದಲು ಶಿಕ್ಷೆ ಕೊಡ್ರಿ ಅನ್ನುವಂಥ ನೆಪದಲ್ಲೇ ಇವತ್ತು SIT ಇದ್ದಿದ್ದು ಆರ್ಗ್ಯುಮೆಂಟ್ ಮಾಡ್ತಾ ಇದೆ.
ಆದರೆ ನಡೆದಿಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಇನ್ನೂ ಇದ್ರ ಜೊತೆ ಇನ್ನೂ 2 ಘಟನೆಗಳಿದ್ದಾವೆ. ಒಂದು ಬಡ್ಡಿ ಆಡುವಂಥದ್ದು, ಮೀಟ್ರ್ ಬಡ್ಡಿ. ಇನ್ನೊಂದು ಮತ್ತೊಂದು ಇಲ್ಲ, ನಿಮಗೆ ಗೊತ್ತದೆ ಈಗಾಗಲೇ ಜಮೀನುಗಳನ್ನು ನುಂಗಿ ಹಾಕಿದ್ದು. ಇದು ಸುಳ್ಳ ಅಂತ ಕೇಳೋದ್ರಲ್ಲಿ ಇದಿಲ್ಲ ಅಂತ ಮೌನ ಆಗಿಬಿಡ್ತಾರೆ. ಸ್ಟೇ ತೋತಾ ಹೊರಟಿದ್ದಾರೆ. ಇವತ್ತು ನಿಮಗೆ ಗೊತ್ತದ ಸೋಮನಾಥ್ ನಾಯಕರು, ಜಯಾನಂದ ಅವ್ರ ಜೊತೆ ಇದ್ದಂಥ ಅನೇಕ ವಿದ್ವಾಂಸರು ಅಥವಾ ಬುದ್ಧಿವಂತರು ಇವತ್ತು ಬೆನ್ನತ್ತಿದ್ದಾರೆ. ಜಮೀನು ನುಂಗಿದ ಸುಳ್ಳೇನು, 1,000 ಎಕರೆಗೂ ಹೆಚ್ಚಿಗೆ ಭೂಮಿಯನ್ನು ಹೊಡೆದು ಸುಳ್ಳೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ ಮಂಜುನಾಥನ ಗುಡಿ ಇರೋಂಥ ಜಾಗ ಸಹಿತ ಮಂಜುನಾಥಂದಲ್ಲ, ಅದು ದೇವ್ರದಲ್ಲ, ಅದು ಹೆಗ್ಗಡೆ ಅವರದ್ದು ಅನ್ನೋ ಹಂಗೆ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಏನು ಅಂತಂದ್ರೆ ಮೌನ ಆಗ್ತಾರೆ, ಸ್ಟೇ ತರಲಿಕ್ಕೆ ಹೋಗ್ತಾರೆ. ಅಲ್ಲಿ ಅನೇಕ ಸುತ್ತಮುತ್ತ ಭೂಮಿಗಳು ಅಥವಾ ದಲಿತರ ಭೂಮಿಗಳನ್ನ ಹೊಡೆದ್ರ ಬಗ್ಗೆ ಕೇಳಕ್ಕೆ ಹೋದ್ರೆ ಮೌನ ಆಗ್ತಾರೆ. ಆಗ ಮರಿ ಆಗಿಬಿಡ್ತಾರೆ. ಇದರ ಅರ್ಥ ಏನು ಅಂತ ನಾವೇ ಕೇಳಿಕೊಟ್ರೆ ಉತ್ತರ ಇಲ್ಲ. ಅಂದರೆ ಮೀಟ್ರ್ ಬಡ್ಡಿ ಆಡೋ ಸುಳ್ಳೇನು, ಸಾಕ್ಷಿ ಸಮೇತ ಹಿಡಿದು ಕೊಡುವಂಥವ್ರು ಇದ್ದಾರೆ. ಅದ್ರ ಬಗ್ಗೆ ಇಲ್ಲ, ಸ್ಟೇ ತೊಗೊಳ್ತಾರೆ. ಆದರೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ, ಗೊತ್ತಿಲ್ಲ, ಇಷ್ಟೇ ಹಿಡಿತಾ ಇದ್ದಾರೆ. ಆದರೆ ಒಂದನಿಲ್ಲೇ ತಿಳ್ಕೊಬೇಕಾಗ್ಯದ, ಈ ಎಲ್ಲ ಏನು ಸಾವುಗಳಾಗಿದ್ದಾವ, ಅತ್ಯಾಚಾರಗಳಾಗಿದ್ದಾವ, ಅವೇನು ಅದನ್ನು ಮಾಡಿದ್ರೊಬ್ಬರು ಯಾರೂ ಇರಲೇಬೇಕಲ್ಲ. ಅದನ್ನು ಹಿಡಿಯುವಂಥ ಕೆಲಸವನ್ನು ಇವತ್ತು ಜಾನ್ ಬಾಲನ್ ಅವರು, ದೊರೆರಾಜು ಅಡ್ವೊಕೇಟ್ ಅವರು ಈ ದಿಸೆಯಲ್ಲಿ ಹೆಜ್ಜೆ ಒಂದೊಂದಾಗಿ ಇಡ್ತಾ ಇದ್ದಾರೆ. ಅದರಲ್ಲೂ SIT ವರದಿಯ ತಂದ ಇದನ್ನು ಮುಚ್ಚಾಕ್ಬೋದು ಪ್ಲ್ಯಾನ್ ಮಾಡಿದ್ರು. ಅದು ತೆರಿತಾ ಹೊರಟದ. ಅದು ಸುಳ್ಳಿನ ಕಂತಿ ಅಂತ ಅನಿಸ್ಲಿಕ್ಕತ್ತದ, ಅನಿಸೋದಲ್ಲ, ವಾಸ್ತವವಾಗಿ ಅದೇ ರೀತಿ ಹೋಗ್ಲಿಕ್ಕತ್ತದ ರೀ. ಯಾಕಂದ್ರೆ ಈ ಭೀಮ ಯಾವಾಗ ಮುಸುಕ್ದಾರಿದ್ದ ಆಗ ಹೇಳಿತ್ತು ಒಂದು ಸತ್ಯ, ನಂತರದಲ್ಲೇ ಚಿನ್ನಯ್ಯ ಆದ್ಮಂತ ಹೇಳಿದಂಥ ಇನ್ನೊಂದು ಸತ್ಯ. ಇದರಲ್ಲಿ ಯಾವ್ದು ಸತ್ಯ ಅಂತ ವಿಚಾರ ಮಾಡಿದಾಗ ಸಹಜ ಉತ್ತರ ಕೊಟ್ಟಿದ್ದು ನೋಡಿದ್ರೆ, ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಮೊದಲು ನೀಡಿದಂಥ 164 ಅಡಿಯಲ್ಲಿ ಇಂಡಿಯನ್ ಪಿನಲ್ ಕೋಡ್ ತಳೆದಿತ್ತಲ್ಲ, ಅದ್ರ ಪ್ರಕಾರ ಕೊಟ್ಟಿದ್ದ ರಿಪೋರ್ಟ್ ಪ್ರಕಾರ ಸತ್ಯ ಹೇಳ್ತಾ ಇದ್ದಾನೆ. ನಂತರದಲ್ಲಿ ಮಾತ್ರ ಅದು ಪ್ಯಾಚ್ ವರ್ಕ್ ಮಾಡಿ ಯಾರೂ ಹೇಳಿದಂಗೆ ಹೇಳ್ತಾ ಇದ್ದಾನೆ ಅನ್ನೋಂಥದ್ದು ಅದರ ಬಾಡಿ ಲ್ಯಾಂಗ್ವೇಜ್ನ ಗೊತ್ತಾಗುವಂಥ ವಿಷಯ ಇದೆ. ಯಾಕಂದ್ರೆ ಒಬ್ಬರು ಮುಂದೆ ಹೇಳಿಲ್ಲ ಅವನು. ಈ ಘಟನೆ ಹೇಳೋಗಿದ್ದು ಬರೋದು 2-3 ವರ್ಷಗಳ ಹಿಂದೆ ಸುತ್ತ ನಿರ್ಮಾಣ ಸ್ವಾಮಿ ಅವ್ರ ಮುಂದೆ ಹೇಳಿದಂಥದ್ದು ಫೋಟೋಗಳು ಸಿಕ್ಕಾವ, ಡಾಕ್ಯುಮೆಂಟ್ ಎವಿಡೆನ್ಸ್ ಇದ್ದಾವೆ. ಅವ್ರು ಬಂದು ಸಾಕ್ಷಿ ಹೇಳ್ಬೇಕಂತಿಲ್ಲ, ಅವ್ರ ಮುಂದೆ ಹೇಳಿದ ಸತ್ಯ ಅಂತ ಈಗಾಗಲೇ ಪ್ರೂವ್ ಆದಂಥದ್ದು ಆಗ್ಯದ. ಮುಂದೆ ಅದೇ ಕಾಲಕ್ಕೆ ತಿಪ್ಪೇಗೌಡ ಅವ್ರ ಮನೆಯಲ್ಲೇ ಸಹಜವಾಗಿ 2023 ಅಂದರೆ 2 ವರ್ಷಗಳಿಂದ ಹೇಳಿದಂಥದ್ದು ವೈರಲ್ ಆಗಿದೆ. ಅದ್ರ ಜೊತೆಗೆ ಇನ್ನೂ ಅನೇಕ ವೈರಲ್ಗಳಾಗಿದ್ದಾವೆ. ನಂತರದಲ್ಲೇ ಈ 164 ಅಡಿಯಲ್ಲಿ ಸೆಕ್ಯೂರಿಟಿ ಅದು ಸಂದರ್ಭದಲ್ಲಿ ಈ ಹೆಗ್ಗಡೆಯವ್ರ ಮೇಲೆ ಆರೋಪ ಅದ, ಅವ್ರದ್ದು ಅದು ಮ್ಯಾನೇಜ್ಮೆಂಟ್ ಮೇಲೆ ಆರೋಪ ಅದ. ಈ ಎಲ್ಲ ಘಟನೆಗಳಿಂದ, ಅದರಲ್ಲೂ ಅತ್ಯಾಚಾರ ಮತ್ತು ಜೊತೆಗೆ ಹತ್ಯೆಗಳ ಘಟನೆಯಿಂದ ಇವರು ಇದ್ದಾರಪ್ಪ, ಇವರ ಮಾಡಿದವರು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದ ನಂತರದಲ್ಲೇ ನಮಗೆ ಹಿಂಗೆ ಹೇಳಂತ ಹೇಳಿದ್ರು ತಿಮ್ಮರೋಡಿ ಅವರು ಮತ್ತು ಅವ್ರ ಗ್ಯಾಂಗ್ದವರು ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿ ತಪ್ಪಿಸ್ಕೊಳ್ಳೋದು ಐಡಿಯಾ ಮಾಡಿದ್ರು ಅಥವಾ ಯಾವುದೋ ದಿಶಾಬಲು ಮಾಡಿದ್ರು, ಒಟ್ಟನ್ನು ಮಾಡಿದರು. ಇವೆರಡೂ ಘಟನೆಗಳನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗುವುದೇನಪ್ಪ ಅಂತಂದ್ರೆ ಇಲ್ಲೇ ಆಗಿದ್ದಂತೆ ಖರೆ. ಆದರೆ ಇವತ್ತು ಜನನ ಇವತ್ತು ಹೋರಾಟಗಿಳಿಯುವಂಥ ಪ್ರಸಂಗ, ಬೀದಿಗೆ ಬಂದು ಕೇಳುವಂಥ ಪ್ರಸಂಗ ಬಂದದ. ಇದು ರಾಜ್ಯ ತುಂಬ ವ್ಯಾಪಿಸ್ತಾ ಇದೆ, ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ನಡೆದದ ಇದು ನೀವು ಹೇಳಬೇಕು ಅಂತೇಳಿ, ಕೊಂದವ್ರು ಯಾರು ಅಂತ ಹೇಳಬೇಕು, ಕಂಡು ಹಿಡಿಬೇಕು ಅಂತೇಳಿ ಈ SIT ಮೇಲೆ ಒತ್ತಡ ತರ್ತಾ ಇದ್ದಾರೆ. ಆದರೆ ಈಗಿನ SITಯಿಂದ ಇದು ಸಿಗ್ತದೆ, ಕೊಂದವ್ರು ಯಾರು ಅನ್ನೋದು ಮಾತ್ರ ಒಂದು ರೀತಿ ಕನಸು ಭಂಗ ಆದಂಗೆ ಆಗ್ಯದ, ಮೋಹ ಭಂಗ ಆಗ್ಯದ. ಅದಕ್ಕಾಗಿ SITಯನ್ನು ಮತ್ತು SIT ಇಲ್ಲಿಯವ್ರು ಮಾಡಿ ತನಿಖೆ ಮಾಡೋ ಸಲುವಾಗಿ ಮತ್ತೊಂದು SIT ನೇಮಿಸುವಂಥ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗ್ಯದ. ಹೀಗಾಗಿ ಸರ್ಕಾರ ದಿಟ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳೋದು, ಜೊತೆಗೆ ಈ ತನಿಖಾ ಸಂಸ್ಥೆಯನ್ನು ಇನ್ನೊಮ್ಮೆ ಯೋಗ್ಯರನ್ನು, ಅದರಲ್ಲೂ ಯಾವುದಕ್ಕೂ ಮಣಿಲಾರದ ವ್ಯಕ್ತಿಗಳನ್ನ ಹಾಕಿ ಮಾಡಿಸ್ಬೇಕಾಗಿದೆ. ಅದು ಮಾಡೋರು ಯಾರು? ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು? ಯಾಕಂದ್ರೆ ಇಲ್ಲಿಯ ಎಲ್ಲ ರಾಜಕೀಯ ಪಕ್ಷಗಳು, ಇದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಎಲ್ಲನೂ ಅಲ್ಲಿ ಸ್ಥಾನಿಕ ಈ ಆಡಳಿತಾರೂಢ ಅಥವಾ ಆಡಳಿತಾಧಿಕಾರಿಯ ವಿರುದ್ಧ ಹೋಗಲಾರಂಥ ಸ್ಥಿತಿಯೊಳಗೆ ಇವರಿದ್ದಾರೆ. ಹೀಗಾಗಿ ಇನ್ನೂ ಎಷ್ಟು ದಿನ ಹೋಗ್ತದೆ ಸಚಿವರಾಗಿ ಬರೋದಕ್ಕಾಗಿ ಅದರ ಮೂಮೆಂಟ್ ಮಾತ್ರ ದಿನಕ್ಕೆ ಬಿಸಿ ಆಗ್ತಾ ಇದೆ. ಜೊತೆಗೆ ಈ 6 ಜನ ಸಾಕ್ಷಿದಾರರು ಅಥವಾ ದೂರುದಾರರು ಇನ್ನಷ್ಟು ಗಟ್ಟಿಗೊಳ್ತಾ ಇದ್ದಾರೆ ವಿನಃ ಇದರಿಂದ ದೂರ ಓಡಿ ಹೋಗ್ತಾ ಇಲ್ಲ ಅನ್ನೋದು ಗಮನಿಸಿದಾಗ SIT ಇನ್ನೂ ಪರೀಕ್ಷೆ ಮಾಡೋದು ದಿನ ಮುಂದಿನದಲ್ಲಿ ಬರ್ಬೋದಾ ಅನ್ನುವಂಥದ್ದು, SIT ಹೇಳಿದ ಸತ್ಯಗಳು ಇವತ್ತಿನ ಹೇಳ್ತಾ ಇದ್ದಾರೆ ಸತ್ಯ ಅಂತೇಳಿ ಅದನ್ನೆಲ್ಲ ಸುಳ್ಳು ಮಾಡುವಂಥದ್ದು ದಿನ ಬರ್ಬೋದಾ ಅನ್ನೋದನ್ನು ವಿಚಾರ ಮಾಡ್ತಾ, ಇದು ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಸತ್ಯ ಅನ್ನೋದು ಭಾಳ ದೊಡ್ಡದಿರ್ತದೆ. ಇಲ್ಲಿವರೆಗೆ ಮಾತ್ರ
SIT ಸತ್ಯನ ಮುಚ್ಚಾಕೋ ಪ್ರಯತ್ನ ಮಾಡಿದ್ವಿನ ಅದನ್ನು ರಿವೀಲ್ ಅಥವಾ ಹೇಳುವಂಥ ಪ್ರಯತ್ನ ಮಾಡಿಲ್ಲ ಅನ್ನೋದು ಮಾತ್ರ ಅದರ ಒಂದು ತನಿಖೆ ಇಲ್ಲಿವರೆಗೂ ಕೊಟ್ಟಂಥ ತನಿಖೆ ರಿಪೋರ್ಟ್ ಆದ್ಮೇಲೆ ನಾವು ಹೇಳ್ಬೋದಾಗಿದೆ. ಏನೋ ಆಗಲಿ ಈ ಸತ್ಯ ಹೊರಗೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಹೋರಾಟಗಾರರು ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಸತ್ಯ ಸಮೀಪ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.